ನೋಡಿ ಕ್ವಶನ್ನು, ಟೆಸ್ಟ್ ದ ಹೈಪಾಥಿಸಿಸ್ ದಟ್ ಡೇಟಾ ಫಾಲೋಸ್ ಎ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಗಿವನ್ ದಟ್ ಜಿ ಸ್ಕ್ವೇರ್. ಇದು ನೋಡಿ, ಇದು 5 ಡಿಗ್ರೀಸ್ ಆಫ್ ಫ್ರೀಡಮ್ಮು, ಇದು 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್, ವ್ಯಾಲ್ಯೂ ಬಂದು 11.07. ಇಲ್ಲಿ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ಅದಕ್ಕೆ ನಾವು ನಮ್ಮ ವ್ಯಾಲ್ಯೂನ ಫೈಂಡ್ ಮಾಡ್ಬಿಟ್ಟು ಜಿ ಸ್ಕ್ವೇರ್ನ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂನ ಇದಕ್ಕೆ ಕಂಪೇರ್ ಮಾಡಬೇಕು ಅಷ್ಟೇ. ಎ ಸೆಟ್ ಆಫ್ 5 ಸಿಮಿಲರ್ ಕಾಯಿನ್ಸ್ ಈಸ್ ಟಾಸ್ 320 ಟೈಮ್ಸ್ ಆ್ಯಂಡ್ ರಿಸಲ್ಟ್ ಈಸ್. ಇಲ್ಲಿ ನೋಡಿ, ಇದು ಒಂದು ಡೇಟಾ ಕೊಟ್ಟಿರೋದು, ಯಾವ ಥರ ಮಾಡೋದು ನೋಡಿ. ಇಲ್ಲಿ ನೋಡಿ, ನಂಬರ್ ಆಫ್ ಹೆಡ್ಸು ಮತ್ತು ಫ್ರೀಕ್ವೆನ್ಸಿ. ಈಗ ನೋಡಿ, 0 ಹೆಡ್ ಎಷ್ಟು ಸತಿ ಬಂದಿದೆ? 6. 1 ಹೆಡ್ 320 ಟಾಸಲ್ಲಿ 0 ಹೆಡ್ ಬಂದಿರೋದು 6 ಟೈಮು, 1 ಹೆಡ್ ಬಂದಿರೋದು 27 ಟೈಮ್ಸು, 2 ಹೆಡ್ ಬಂದಿರೋದು 72 ಟೈಮ್ಸ್, 3 ಹೆಡ್ ಬಂದಿರೋದು 112 ಟೈಮ್ಸು, 4 ಹೆಡ್ ಬಂದಿರೋದು 71 ಟೈಮ್ಸ್, 5 ಹೆಡ್ ಬಂದಿರೋದು 32 ಟೈಮ್ಸ್. ಫಸ್ಟ್ ಏನು ಫೈಂಡ್ ಮಾಡಬೇಕು? ಮ್ಯೂನ ಫೈಂಡ್ ಮಾಡಬೇಕು. ಮ್ಯೂ ಅಂದರೆ ಮೀನು. ಇದಕ್ಕೆ ಫಾರ್ಮುಲಾ ಸಮೇಷನ್ ಆಫ್ ಎಫ್ ಎಕ್ಸ್ ಬೈ ಸಮೇಷನ್ ಆಫ್ ಎಫ್. ಇಲ್ಲಿ ನೋಡಿ, ಇದನ್ನ ಮಲ್ಟಿಪ್ಲೈ ಮಾಡಬೇಕು. 0 × 6. ಇಲ್ಲಿ ನೋಡಿ, ಎಫ್ ಎಕ್ಸ್ ಅಂದರೆ ಇದು ಎಫ್, ಇದು ಎಕ್ಸು ಅಥವಾ ಪ್ಲಸ್ 1 × 20 ಅಥವಾ 27 × 1 ನೋಡಿದ್ರು ಅದೇ ಬರೋದು. 72 × 2 ಪ್ಲಸ್ 3 × 112 ಪ್ಲಸ್ 4 × 71 ಪ್ಲಸ್ 5 × 32, 951 ಬರುತ್ತೆ. ಸಿಗ್ಮಾ ಎಫ್ ಎಕ್ಸು, ಸಿಗ್ಮಾ ಎಫ್ ಬಂದು ಇದನ್ನ ಆ್ಯಡ್ ಮಾಡಬೇಕು, ಅಂದರೆ 320 ಟೈಮ್ಸ್ ಬರುತ್ತೆ. 6 ಪ್ಲಸ್ 27 ಪ್ಲಸ್ 72 ಪ್ಲಸ್ 102 ಪ್ಲಸ್ 71 ಪ್ಲಸ್ 32. ನೋಡಿ, ಇದು 320 ಬರುತ್ತೆ. ಇದನ್ನ ಕ್ಯಾಲ್ಸಿಯಲ್ಲಿ 951 ಡಿವೈಡೆಡ್ ಬೈ 320 ಮಾಡಿ, ಎಷ್ಟು ಬರುತ್ತೆ ಆನ್ಸರ್? 2.97. 2.9719 ಬರುತ್ತೆ. ಈಗ ಮ್ಯೂ ಅಂದರೆ ಏನು? ಎನ್ ಪಿ ಅಂತ. ಎನ್ ಪಿ ಈಸ್ ಈಕ್ವಲ್ ಟು 2.9719. ಎನ್ ಅಂದರೆ ಇಲ್ಲಿ ನೋಡಿ, ಎ ಸೆಟ್ ಆಫ್ 5 ಸಿಮಿಲರ್. ಎನ್ ಬಂದು ಸ್ಮಾಲ್ ಎನ್ 5. ಇಲ್ಲಿ ಬರ್ಕೊಳ್ಳಿ, ಎನ್ ಈಸ್ ಈಕ್ವಲ್ ಟು 5. ಇದೇನಾಗುತ್ತೆ? 5p ಈಸ್ ಈಕ್ವಲ್ ಟು 2.9719. p ಈಸ್ ಈಕ್ವಲ್ ಟು 2.9719 ಡಿವೈಡ್ ಬೈ 5 ಅಂದರೆ 0.5944, approximately equal to 0.5944, approximately equal to 0.59 ತಗೊಳ್ಳೋಣ. ಹಿಂಗೆ ಕ್ಯೂ ಮಾಡ್ಕೊಳ್ಳಿ. ಕ್ಯೂ ಅಂದರೆ 1 ಮೈನಸ್ ಪಿ, 1 ಮೈನಸ್ 0.59 ನೋಡಿ, 1 ಮೈನಸ್ 0.59 ಅಂದರೆ 0.41. ಹಿಂಗೆ ಪಿ ಆಯಿತು, ಕ್ಯೂ ಆಯಿತು. ಪಿ ಆಫ್ ಎಕ್ಸ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಕೇಳೋದ್ರಿಂದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಸಿ ಎಕ್ಸ್ ಪಿ ಪವರ್ ಎಕ್ಸ್ ಕ್ಯೂ ಪವರ್ ಎನ್ ಮೈನಸ್ ಎಕ್ಸ್ ಮಾಡ್ಕೋಬೇಕು. ಇಲ್ಲಿ ಎನ್ ಅಂದರೆ 5, ಸಿ ಎಕ್ಸ್, ಪಿ ಅಂದರೆ 0.59 ಪವರ್ ಎಕ್ಸು, ಕ್ಯೂ ಅಂದರೆ 0.41 ಪವರ್ 5 ಮೈನಸ್ ಎಕ್ಸ್. ಈಗ ನೆಕ್ಸ್ಟ್ ಏನು ಮಾಡಬೇಕು? ಈಗ ನೋಡಿ, ಪಿ ಆಫ್ ಎಕ್ಸ್ ಫೈಂಡ್ ಮಾಡಿದ ತಕ್ಷಣ ಎಫ್ ಆಫ್ ಎಕ್ಸ್ನ ಫೈಂಡ್ ಮಾಡ್ಕೋಬೇಕು. ಇಲ್ಲಿ ಎಫ್ ಆಫ್ ಎಕ್ಸ್ಗೆ ಫಾರ್ಮುಲಾ 320 ಟೈಮ್ಸ್ ಪಿ ಆಫ್ ಎಕ್ಸ್. ಇದು ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 320 ಟೈಮ್ಸ್ ಪಿ ಆಫ್ ಎಕ್ಸ್ ಅಂದರೆ ಇದು 5cx 0.59 ಪವರ್ ಎಕ್ಸ್ 0.41 ಪವರ್ 5 ಮೈನಸ್ ಎಕ್ಸ್. ಈಗ ಇದು 5cx ಇದು ಅರ್ಥ ಆಯ್ತಲ್ಲ. ಈಗ
ನೀವೇನು ಮಾಡಬೇಕು, ಎಫ್ ಆಫ್ ಝೀರೋನ ಫೈಂಡ್ ಮಾಡಬೇಕು. ಎಫ್ ಆಫ್ ಝೀರೋ ಅಂದರೆ 320 ಇಂಟು ಇಲ್ಲಿ ಎಕ್ಸ್ ಜಾಗದಲ್ಲಿ ಝೀರೋ ಆಗಬೇಕು. ಇದೇನಾಗುತ್ತೆ 5C 0 0.59 ಪವರ್ 0 0.41 ಪವರ್ 5 ಮೈನಸ್ 0. ಆಮೇಲೆ ಎಫ್ ಆಫ್ ಒನ್ನ ಫೈಂಡ್ ಮಾಡಬೇಕು. 320 ಇಂಟು ಇಲ್ಲಿ ಎಕ್ಸ್ ಜಾಗದಲ್ಲಿ 1 ಹಾಕೋದು 5C 1 0.59 ಪವರ್ 1 0.41 ಪವರ್ 5 ಮೈನಸ್ ಎಫ್ ಆಫ್ 2 ಮಾಡಿ. ಈಗ 320 ಇಂಟು 5C 2 0.59 ಪವರ್ 2 0.41 ಪವರ್ 5 ಮೈನಸ್ 2. ನೆಕ್ಸ್ಟು ಎಫ್ ಆಫ್ 320 ಟೈಮ್ಸ್ 5C 3 0.59 ಪವರ್ 3 0.41 ಪವರ್ 5 ಮೈನಸ್ 3. ನೆಕ್ಸ್ಟ್ ಎಫ್ ಆಫ್ 3 ಆದಮೇಲೆ ಎಫ್ ಆಫ್ 4 320 ಟೈಮ್ಸ್ 5C 4 0.59 ಪವರ್ 4 0.41 ಪವರ್ 5 ಮೈನಸ್ 4. ನೆಕ್ಸ್ಟ್ ಎಫ್ ಆಫ್ 5 ಅಂದರೆ 320 ಟೈಮ್ಸ್ 5C 5 0.59 ಪವರ್ 5 0.41 ಪವರ್ 5 ಮೈನಸ್ 5. ಅಂದರೆ ಫಸ್ಟ್ ಎಕ್ಸಾಕ್ಟಲ್ಲಿ 0 ಆಗಬೇಕು, ಆಮೇಲೆ 1, ಆಮೇಲೆ 2, ಆಮೇಲೆ 3, ಆಮೇಲೆ 4, ಆಮೇಲೆ 5. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. 320 ಇಂಟು 5CX 5 ಶಿಫ್ಟು ಡಿವೈಡ್ ಹೊಡೆದ್ರೆ C ಬರುತ್ತೆ. ಆಲ್ಫಾ ಕ್ಲೋಸ್ ಬ್ರಾಕೆಟ್ ಎಕ್ಸು ಇಂಟು 0.9 ಪವರ್ ಎಕ್ಸ್ 0.59 ಪವರ್ ಎಕ್ಸ್ ಆಮೇಲೆ ಇಂಟು 0.41 ಪವರ್ 5 ಮೈನಸ್ ಎಕ್ಸ್. ಈಗ ಎಕ್ಸ್ ವ್ಯಾಲ್ಯೂಸ್ನ ಕೊಡಬೇಕು. ಎಕ್ಸ್ ವ್ಯಾಲ್ಯೂ ಫಸ್ಟ್ 0 ಕೊಡಿ. ನೋಡಿ ಎಕ್ಸ್ ವ್ಯಾಲ್ಯೂ ಪ್ಲಸ್ ಆಗ್ಬಿಟ್ಟಿದ್ದೀನಿ, ಸಾರಿ. ಇಲ್ಲಿ ಏನು ಹೊಡಿಬೇಕು, ಇಂಟು ಹೊಡಿಬೇಕು. ಕ್ಯಾಲ್ಕುಲೇಟ್ ಎಕ್ಸ್ ವ್ಯಾಲ್ಯೂ 0 ಕೊಡಿ ಫಸ್ಟು. 3.7074 ಆಮೇಲೆ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ 1 ಕೊಡಿ. 26.6752 ಆಮೇಲೆ ಎಕ್ಸ್ ವ್ಯಾಲ್ಯೂ 2 ಕೊಡಿ. 76.7725 2 ಆದಮೇಲೆ 3 ಕೊಡಿ. 110.4775 3 ಆದಮೇಲೆ 4 ಕೊಡಿ. 79.4899 ಆಮೇಲೆ 5 ಕೊಡಿ. 22.8776 ಇಲ್ಲೇನು ಮಾಡಿ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 4 ಅಂತ ಕೊಡಿ ಹೇಳಿ. ಇದು 27 ಇರಲಿ, ಇದು 77 ಇರಲಿ, ಇದು 110ನೇ ಇರಲಿ, ಇದು 79 ಇರಲಿ, ಇದು 23 ಮಾಡ್ಬಿಡಿ. ಅಂದರೆ 5ಗಿಂತ ಜಾಸ್ತಿ ಇದ್ದರೆ 1 ಜಾಸ್ತಿ ಮಾಡ್ಬಿಡಿ. 0.5ಗಿಂತ ಜಾಸ್ತಿ ಇದ್ದರೆ ಈಗ ನೋಡಿ, ಇದು ಆ್ಯಡ್ ಮಾಡಿದ್ರೆ 320ನೇ ಬರಬೇಕು. 4 ಪ್ಲಸ್ 27 ಪ್ಲಸ್ 77 ಪ್ಲಸ್ 1110 ಪ್ಲಸ್ 79 ಪ್ಲಸ್ 23 320ನೇ ಬರ್ತಾ ಇದೆ, ಕರೆಕ್ಟ್ ಇದೆ. ಈಗ ನೋಡಿ ನೆಕ್ಸ್ಟ್ ಏನು ಮಾಡಬೇಕು, ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಬರ್ಕೋಬೇಕು OI, ಆಮೇಲೆ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ ಬರ್ಕೋಬೇಕು. ಅಬ್ಸರ್ವ್ಡ್ ಅಂದರೆ ಅವ್ರು ಕೊಟ್ಟಿರೋದು 6, 27, 72, 112, 71, 32. 6, 27, 72, 112, 71, 32. ಎಕ್ಸ್ಪೆಕ್ಟೆಡ್ ಅಂದರೆ ನಾವು
ಕ್ಯಾಲ್ಕುಲೇಟ್ ಮಾಡಿರೋದು 4 27 77 110 79 23. ಈಗೇನು ಮಾಡಬೇಕು, ಫಸ್ಟು y ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳಿ. ಆಮೇಲೆ y ಮೈನಸ್ ಇ ಐ ಹೋಲ್ ಸ್ಕ್ವೇರ್ ಬೈ ಇ ಐ ಮಾಡ್ಕೊಳ್ಳಿ. ಇದನ್ನ ಮಾಡೋಕ್ಕೆ ಕ್ಯಾಲ್ಸಿಲಿ ನೀವು ಯಾವ ಥರ ಟೇಕ್ ಮಾಡಿ ಗೊತ್ತಾ, ನೋಡಿ, x minus y whole square colon x minus y whole square by y, ಈ ಥರ ಟೇಕ್ ಮಾಡಿ. ಈಗ ನೋಡಿ ಕ್ಯಾಲ್ಕುಲಿ ಆಲ್ಫಾ ಎಕ್ಸ್ ಮೈನಸ್ ವೈ ಆಲ್ಫಾ ವೈ ಹೋಲ್ ಸ್ಕ್ವೇರ್, ಆಲ್ಫಾ ಇಂಟೆಗ್ರಲ್, ಆಮೇಲೆ ಡಿವೈಡ್ ಹೊಡೆದು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ. ನೋಡಿ ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸ್ ವ್ಯಾಲ್ಯೂ ಕೊಡಿ. ಎಕ್ಸ್ ವ್ಯಾಲ್ಯೂ ಏನು 6, ವೈ ವ್ಯಾಲ್ಯೂ ಏನು 4. ಎಷ್ಟು ಬರುತ್ತೆ? 4 1 27 27 0 0 72 77 25 0 ಪಾಯಿಂಟ್ ಇಲ್ಲಾಂದರೆ ಈ ಥರನೇ ಬರುತ್ತೆ 25 by 77. ಒನ್ 112 ವೈ ಅಂದರೆ 110 4 2 by 25. ನೆಕ್ಸ್ಟ್ 71x y 79 64 64 by 79 x 32 y 23 81 by 23. ಇದನ್ನ ಆ್ಯಡ್ ಮಾಡ್ಕೊಳ್ಳಿ. 1 plus 0 plus 25 by 77 plus 2 by 55 plus 64 by 79 plus 81 by 23. ಆನ್ಸರ್ ಬಂದು 5.6929. ಈಗೇನು ಮಾಡಬೇಕು ನೆಕ್ಸ್ಟ್ ಅಂದರೆ ಇಲ್ಲಿ ಇದು ಚಿ ಸ್ಕ್ವೇರ್ನ ಬರ್ಕೋಬೇಕು. ಚಿ ಸ್ಕ್ವೇರ್ ಅಂದರೆ ಫಾರ್ಮುಲಾ summation of y minus ei whole square divided by ei is equal to 5.6929. ಇದು ನೋಡಿ ಗಿವನ್ಗಿಂತ ಕಡಿಮೆ ಇದೆ, ಅದಕ್ಕೆ ನಾವು ಹೈಪಾಥಿಸಸ್ನ ಅಕ್ಸೆಪ್ಟೆಡ್ ಅಂತ ಹೇಳ್ಬೋದು. ವಿಚ್ ಇಸ್ ಲೆಸ್ ದ್ಯಾನ್ ದ ಚಿ ಸ್ಕ್ವೇರ್ 5 degrees of freedom 0.0 ಅಂದರೆ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ವ್ಯಾಲ್ಯೂ ಎಷ್ಟು 11.07. ಇದು ಕಡಿಮೆ ಇರೋದ್ರಿಂದ ದ ಹೈಪಾಥಿಸಸ್ ಇಸ್ thus the hypothesis is accepted. The hypothesis that the fitness is good can be accepted. ಇಷ್ಟು ಬರೆದ್ರೆ ಸಾಕು. ಥ್ಯಾಂಕ್ ಯು.
Please like, share and subscribe.